ರಾಜ್ಯದಲ್ಲಿಯೇ ತನ್ನದೇ ಆದ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುವ ಇತಿಹಾಸ ಪ್ರಸಿದ್ಧವಾದ ಗೌಡಿಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಈ ಬಾರಿಯ ಭೀಮನ ಅಮಾವಾಸ್ಯೆಯಲ್ಲಿ ವಿವಿಧ ಕಾರ್ಯಕ್ರಮಗಳು, ಭಕ್ತಾದಿಗಳ ನಿರೀಕ್ಷೆಯ ಕಣ್ಮನ ಸೆಳೆಯುವ ಮನಮೋಹಕ ಜಲಧಾರೆಯ ಲೋಕಾರ್ಪಣೆ ನಡೆಯಲಿದೆ ಎಂದು ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಮಲೇಶ್ ಗುರೂಜಿ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಗುರೂಜಿ ಮಾತನಾಡಿದರು. ಲಕ್ಷಾಂತರ ಮಂದಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಜುಲೈ 24ರ ಗುರುವಾರ ಕ್ಷೇತ್ರದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮಹಾರಥೋತ್ಸವ ನಡೆಯಲಿದೆ. ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಸಾರಿಗೆ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಪ್ರಸಾದ, ಕುಡಿಯುವ ನೀರು, ಶೌಚಾಲಯ, ಆರೋಗ್ಯ ಸೇವೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಗರ್ಭಿಣಿಯರು, ಬಾಣಂತಿಯರು, ವಿಶೇಷಚೇತನರು, ವೃದ್ಧರು, ಹಿರಿಯ ನಾಗರಿಕರಿಗೆ ಅಮ್ಮನವರ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದರು. 2.5 ದಶಕಗಳ ಹಿಂದೆ ಗೋಚರವಾದ ಶ್ರೀ ಅಮ್ಮನವರ ಮೂಲ ಪ್ರತಿಮೆಯನ್ನು ರಾತ್ರಿ 2ರಿಂದ ಮುಂಜಾನೆವರೆಗೂ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಮ್ಮನವರ ಪ್ರತಿಮೆಯನ್ನು ನೋಡುವುದೇ ಒಂದು ಭಾಗ್ಯವಾಗಿದೆ. ಅಮ್ಮನವರ ಬೃಹತ್ ಪ್ರತಿಮೆ ಹಿಂದೆ ಬೆಟ್ಟಗಳ ನಡುವೆ ಜಲಧಾರೆ ಲೋಕಾರ್ಪಣೆಗೊಳ್ಳಲಿದೆ. ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿವೆ. ಭಕ್ತಾದಿಗಳು ಶಿಸ್ತು, ಸಂಯಮ, ಜಾಗ್ರತೆಯಿಂದ ಸ್ಪಂದಿಸಿ ಅಮ್ಮನವರ ದರ್ಶನ ಹಾಗೂ ಪ್ರಸಾದ ಸ್ವೀಕಾರ ಮಾಡಿ ಧನ್ಯರಾಗಬೇಕೆಂದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಟ್ರಸ್ಟಿ ಹಾಗೂ ಹಿರಿಯ ಆಡಳಿತಾಧಿಕಾರಿಗಳಾದ ಹಾಗೂ ನಿವೃತ್ತ PSI ರಾಮಕೃಷ್ಣಯ್ಯ, ಗುರೂಜಿಯವರ ಆಪ್ತ ಚಂದನ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಎಲ್ರಿಗೂ ಗೊತ್ತಿದ್ದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಮಹಾಮಸ್ತಾಭಿಷೇಕ ಆಯಿತು. 23ರಲ್ಲಿ ಶತಚಂಡಿಕಾ ಯಾಗ ಆಯಿತು. 24ರಲ್ಲಿ ದೇವಿಗೆ ತೇರನ್ನು ಸಮರ್ಪಣೆ ಮಾಡಾಯಿತು. ಈ ಸತಿ 25ನೇ ಇಸ್ವಿಲಿ ದೇವಿಯ ಹಿಂಬದಿಯಲ್ಲಿ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡುವಂತ ಉದ್ದೇಶ. ಸಿಂಹದ ಕೆಲಸ ನಡೀತಾ ಐತೆ ಈಗ ಆಲ್ರೆಡಿ. ಅದು ಈಗ ಕೊಡ್ಬೇಕಾಯ್ತು. ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ. 3/4 ಭಾಗ ಮುಕ್ತಾಯ ಆಗದೆ, 75 ಭಾಗ ಮುಕ್ತಾಯ ಆಗದೆ, ಇನ್ನು 25 ಭಾಗ ಮಾತ್ರ ಬಾಕಿ ಉಳಿದಿರೋದು. ನಮ್ಗೆ ಇನ್ನೊಂದು 2ರಿಂದ 3 ತಿಂಗಳೊಳಗಡೆ ಸಿಂಹನವೇ ಲೋಕಾರ್ಪಣೆ ಆಗೋದು. ಅದು ವಿಶ್ವದಲ್ಲಿ ಅತಿ ಎತ್ತರವಾದಂತ ಪಂಚಲೋಹದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವಂತದ್ದು. ಭೀಮ್ ಅಮಾವಾಸ್ಯೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರವಣದ ಪ್ರಾರಂಭ. ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಳೆದಿ, ಹೆಂಡತಿ ಗಂಡನ ಕಾಲ್ ತೊಳೆದಿ ನನ್ನ ಮುತ್ತೈದೆ ವೃದ್ಧಿಯಾಗ್ಲಿ, ಭೀಮಂತರ ನನ್ನ ಗಂಡನಿಗೂ ಬುದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಇದೆ. ಆದ್ರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದು ತೇರಿಗೆ ಹಣ್ಣು ಜವನ ಎಸೆಯುವಂತ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ. ಆದ್ರಿಂದ ಬಹಳ ಒಂದು ಪವರ್ಫುಲ್ಲು. ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಏನ್ ಮೊದಲಿಂದ ಸಿಕ್ಕಿರುವಂತ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ. ಆದ್ರಿಂದ ಎಲ್ಲ ಭಕ್ತಾದಿಗಳು, ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿಗೆ ಅವರ ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳಿಂದನೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡ್ಸಕ್ಕೆ ಒಂದು ಅವಕಾಶ ಇರ್ತದೆ. ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯ್ತಾದ ಲಕ್ಷಾಂತರ ಮಂದಿ ವಿಚಾರ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಈಗ ಆಲ್ರೆಡಿ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಬೇಕಾದಂಥದ್ದು ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ. ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ. ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ, ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ನಡೀತಾ ಇದೆ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಸುದ ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನ ನೀಡವ್ರೆ. ಆ ಮಾರ್ಗದರ್ಶನ ಅವ್ರು ಕೊಟ್ಟಿರುವಂತ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ CCTVಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ. ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ. ದೂರದಿಂದ ಬಂದವರು ಸ್ನಾನಗೃಹಗಳು, ಮಲಗಕ್ಕೆ ರೂಮ್ಗಳು, ಮತ್ತೆ ಡೊಮೆಟ್ರಿ ಹಾಲ್ಗಳು, ಶೌಚಾಲಯಗಳ ವ್ಯವಸ್ಥೆ, ವಾಷಿಂಗ್ ರೂಮ್ಗಳು, ಪ್ರತಿಯೊಂದು ವ್ಯವಸ್ಥೆಗೂ ವ್ಯವಸ್ಥೆ ಮಾಡಿವಿ. ನಮ್ಮಲ್ಲಿ ಒಂದು ಮಾತ್ರ ಸುಂಕ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಬೇರೆ ಹತ್ರ ನಾವೇ ಕೊಡಿಸಿರುವಂತದ್ದು. ಕ್ಷೇತ್ರದ ವತಿಯಿಂದ ಬೇರೆ ಜಮೀನು ನಾವೇ ಕಟ್ಸ್ಕೊಟ್ಟಿರುವಂತದ್ದು. ಅದಕ್ಕೆ ಅವ್ರು ಬಾಡಿಗೆಗೆ ಅಂತ ಅಂದ್ಬಿಟ್ಟು ಬೇರೆ ಜಮೀನು ನಾವು ಕಟ್ಸ್ಕೊಡಿ ಅಂತ ಅವ್ರು ಬಾಡಿಗೆಗೆ ಇಸ್ಕೊತಾರೆ. ನಮ್ಮ ಕ್ಷೇತ್ರದ ವತಿಯಿಂದ ಕಟ್ಸಿರೋದಕ್ಕೆ ಅವಕ್ಕೆ ಸುಂಕ ನಿಗದಿ ಇಲ್ಲ. ಶೌಚಾಲಯಗಳ ವ್ಯವಸ್ಥೆ ಆಗ್ಬೋದು, ವಾಶ್ರೂಮ್ಗಳಿಗಾಗ್ಬೋದು, ಸ್ನಾನಗೃಹಗಳಿಗಾಗ್ಬೋದು ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತೆ ಡೊಮೆಟ್ರಿ ಹಾಲ್ಗಳಿಗೂ ಯಾವುದೇ ವ್ಯವಸ್ಥೆ ಸುಂಕ ನಿಗದಿ ಇಲ್ಲ. ರೂಮ್ಗಳಿಗೆ ಮಾತ್ರ ಇನ್ನೂ ಸುಂಕ ನಿಗದಿ ಮಾಡಿಲ್ಲ. ಅಂದ್ರೆ ಅಟ್ಯಾಚ್ ಫ್ಯಾಮಿಲಿಗಳು ಇರೋದಕ್ಕೆ ಸುಂಕ ನಿಗದಿ ಮಾಡಲಿಲ್ಲ. ಅದ ಇನ್ನೇನು ಅಂತ ತೀರ್ಮಾನ ಮಾಡ್ತೀವಿ. ಮತ್ತೆ ವರ್ಷದಲ್ಲಿ ಒಂದೇ ಒಂದು ದಿನ ನಮಗೆ ಈ ಕ್ಷೇತ್ರ ಇಷ್ಟು ಪ್ರಬಂಧಮಾನಕ್ಕೆ ಬೆಳೆಯಲಿಕ್ಕೆ ಕಾರಣವಾಗಿರುವಂತದ್ದು ಸಿಕ್ಕಿರೋ ಒಂದು ಮೂರ್ತಿ. ಆ ಮೂರ್ತಿಯನ್ನು ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ತೆಗೆಯೋದು.
ಏನು ಭೀಮನ ಅಮಾವಾಸ್ಯೆನ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬರೀ 12 ಗಂಟೆಗಳ ಕಾಲ ನಿರಂತರವಾಗಿ ಅದಿರದೆ 2 ಇಂಚ್ ಎತ್ತರ 2 ಇಂಚ್ ಅಗಲ ಇರುವಂತ ಮೂರ್ತಿ. ಅದನ್ನ ಪ್ರತಿಯೊಬ್ಬರು ಭಕ್ತರಿಗೂ 12 ಗಂಟೆಗಳ ಕಾಲ ನಿರಂತರವಾಗಿ ಅಭಿಷೇಕ ನಡೀತದೆ. ಆ ನಿರಂತರವಾಗಿ ಅಭಿಷೇಕ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳು ಯಾವುದೂ ಇರಲ್ಲ. ಯಾರು ಬೇಕಾದ್ರೂ ಬಂದು ಮುಕ್ತವಾಗಿ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇರ್ತದೆ. ನಮ್ಮ ಹಿಂದಿನಿಂದ 23ನೇ ವರ್ಷ ಈ ಕ್ಷೇತ್ರ ಒಂದು ನಡ್ಕೊ ಹೋಗ್ತಾರಂಥದ್ದು. ಇಲ್ಲಿಯವರೆಗೂ ನಾವು ನೋಡಿದಂಗೆ ಅವತ್ತು ತುಂಬಾ ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡೋದಕ್ಕೆ ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುವಂತದ್ದು. ಮತ್ತೆ ಅದೇ ರೀತಿ ಆ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾ ಇರುವಂತ ಒಂದು ನಿರೀಕ್ಷೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಅಂದ್ರೆ ಆ ನಿರೀಕ್ಷೆ ನಾವು ಅನ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ. ಅದು ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ. ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರು ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ದಾಸೋಹ ವ್ಯವಸ್ಥೆ ಮಾಡಿವಿ. ಮತ್ತೆ ದಾಸೋಹದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಇದೋ ಆ ದಾಸೋಹದ ಡೈನಿಂಗ್ ಅಲ್ಲಿ ಯಥಾ ಪ್ರಕಾರ ಹೋಗ್ತಾ ಇರ್ತದೆ. ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ. 10 ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವೆ. ಒಟ್ಟಲ್ಲಿ ಎಲ್ಲೂ ನೂಕು ನುಗ್ಲಾಗಕ್ಕಿಲ್ಲ, ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದವರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ, ರಸಕುವದೆಯನ್ನು ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ 10 ಕೌಂಟರ್ಗಳು ಮಾಡಿ ಬೊಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಭಕ್ತಾದಿಗಳು ಸತ್ಯ ಸಾಲಿನಲ್ಲಿ ಬರೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀನಿ. ಏನೇನು ವ್ಯವಸ್ಥೆ ಮಾಡಿದ್ದೀವಿ? ಈಗ ಭಕ್ತಾದಿಗಳು ನಮ್ಮಲ್ಲಿ ಒಂದೇನಪ್ಪಾ ಅಂತಂದ್ರೆ ಹಣ ಕೊಟ್ಟು ಯಾವುದೇ ದರ್ಶನ ಮಾಡುವಂತ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ. ಆದ್ರಿಂದ ಅಂಗವಿಕಲರಿಗೆ, ವಯೋವೃದ್ಧರಿಗೆ, ವಿಕಲಚೇತನರಿಗೆ ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ 1 ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ. ಒಂದು ಲೈನ್ ಮಾಡ್ಕೊಟ್ಟಿವಿ. ಅಂದ್ರೆ ಪ್ರೋಟೋಕಾಲ್ ಮಾಡುವಂತವ್ರಿಗೆ VIP-ಗಳಿಗೆ ಅದೊಂದು ವ್ಯವಸ್ಥೆ ಮಾಡಿವಿ. ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈಗ ನಮ್ಮದೇನಾಗದಂದ್ರೆ ಒಂದು 30 ರಿಂದ 40 ಸಾವಿರ ಜನ ಏಕಕಾಲದಲ್ಲಿ ಸ್ಟ್ರಕ್ ಆದ್ರೂ ನಿಂತ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡಿಟ್ಟಿವಿ. ಯಾಕಂದ್ರೆ ಯಾವುದೇ ಮಳೆ ಬರ್ಲಿ, ಬಿಸಿಲು ಬರ್ಲಿ, ಏನೇ ಬಂದ್ರು ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊಟ್ಟಿವಿ ಇವಾಗ. ಮತ್ತೆ ಅದಕ್ಕಿಂತ ಇನ್ನೂ ಹೆಚ್ಚಾದ್ರೆ ಹೊರಗಡೆ ಸರ್ದಿ ಸಾಲ್ ಮಾಡಕ್ಕೆ ಈಗಿನ ಭೀಮನ ಅಮಾವಾಸ್ಯೆ ಪ್ರಯುಕ್ತನೇ ಮರ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲ್ಗಳ ವ್ಯವಸ್ಥೆ ಎಲ್ಲದುವೆ ನಡೆದಿದೆ. ಅದಕ್ಕೂ ನಾವು ಇದಾಕ್ಸ್ತಾವಿ. ಬಿಸಿಲು ಬಂದಿರ್ಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನ ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವೆ. ಮತ್ತೆ ಸರ್ದಿ ಸಾಲಲ್ಲಿ ಬರ್ಬೇಕಾದ್ರೆ ಗಂಟೆಗಟ್ಟಲೆ ಆದ್ರೂ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗೋದು, ಆಮೇಲೆ BP ಶುಗರ್ ಏನಾರ ಇದ್ರೆ ಮಧ್ಯದಲ್ಲಿ ಪೇಪರ್ಮೆಂಟ್ ಏನೋ ಒಂದು ಸಿಹಿ ಪದಾರ್ಥ ಏನೋ ಒಂದು ಕೊಡುವಂತ ವ್ಯವಸ್ಥೆ ಆಗೋದು ಅದೆಲ್ಲನೂ ಮಾಡಿವಿ. ಮತ್ತೆ ಮಕ್ಕಳುಗಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ. ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು. ಸರ್ದಿ ಸಾಲಲ್ಲಿ ಯಾರು ಅಪ್ಪಿತಪ್ಪಿನ ದರ್ಶನ ಮಾಡಕ್ಕಾಗಲ್ಲ, ನನಗೆ ಸುಸ್ತಾಗ್ತದೆ, ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ 100 ಮೀಟರ್ ಒಂದು ಜಾಗಕ್ಕೆ ಅಂದ್ರೆ 300 ಅಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವೆ. ದರ್ಶನ ಮಾಡಕ್ಕಾಗಲ್ಲ, ಗಂಟೆಗಟ್ಟಲೆ ಆಗ್ತು ಅಂತಂದ್ರೆ ಮಧ್ಯರಾತ್ರಿ 2 ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ. 23, 24ನೇ ತಾರೀಕು ಏನ್ ಮಧ್ಯರಾತ್ರಿ 2 ಗಂಟೆ ಬರ್ತದೋ ಆ 2 ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ. ಆದ್ರಿಂದ ನಾನು ಆಗಲ್ಲ ದರ್ಶನ ಮಾಡಕ್ಕೆ ತುಂಬಾ ಸುಸ್ತು ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗಕ್ಕೆ ವ್ಯವಸ್ಥೆ ಇದೆ. ಮತ್ತೆ ಹೊರಗಡೆ ಹೋಗಿದ್ದು ನಾನು ಮತ್ತೆ ನನಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ ಬರ್ತೀನಿ ಅಂದ್ರೆ ತಿರ್ಗಿ ಮತ್ತೆ ಅವ್ರಿಗೆ ನಾವು ಒಂದು ವ್ಯವಸ್ಥೆ ಮಾಡ್ತಾವೆ. ಹೋಗಿದ್ ಮತ್ತೆ ಬಂದು ಜೈನ್ ಆಗಕ್ಕೂ ಒಂದು ವ್ಯವಸ್ಥೆ ಮಾಡ್ತಾರೆ. ವಾಷಿಂಗ್ ರೂಮ್ ಹೋಗಿದ್ ಬರಕ್ಕೂ ಮತ್ತೆ ವ್ಯವಸ್ಥೆ ಮಾಡ್ತಾರೆ.